ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ, ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್ ಅಥವಾ ಮುಂದೆ ಏನಾಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮೆಲ್ಲಾ ಜೀವನಕ್ಕೆ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀವಿ, ಎಲ್ಲದಕ್ಕೂ ಒಂದು ಉತ್ತರ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ. ಸೊ ನೀವು 300 ರುಪೀಸ್ ಪೇ ಮಾಡಿ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ, ಇವತ್ತೇ ನೀವು ಪೇ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ರೀಡಿಂಗ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ. ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಹೇಳ್ತೀವಿ, ನೆಗೆಟಿವ್ ಬಂದ್ರೆ ನೆಗೆಟಿವ್ ಹೇಳ್ತೀವಿ. ಸೊ ತುಂಬಾ ಜನ 300 ರುಪೀಸ್ ಪೇ ಮಾಡಿ ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಅಂಡ್ ಇನ್ ದ ಸೇಮ್ ಟೈಮ್ ತುಂಬಾ ಜನ ನಾನೇನ್ ಹೇಳ್ಬೋದು, 400 ರುಪೀಸ್ ರೀಡಿಂಗ್ ಮಾಡಿದಾಗ ಮ್ಯಾಮ್ ತುಂಬಾ ಕಡಿಮೆಗೆ 300 ರುಪೀಸ್ ರೀಡಿಂಗ್ಸ್ ಮಾಡಿ 200 ಮಾಡಿ ಅಂತ ಕೇಳಿದ್ರಿ. ಸೊ ಫೈನಲಿ ನಿಮ್ಮೆಲ್ಲರ ಒಂದು ಬೇಡಿಕೆಯಂತೆ 300 ರುಪೀಸ್ಗೆ ರೀಡಿಂಗ್ ಮಾಡಿದೀನಿ. 300 ರುಪೀಸ್ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ರಿ, ಆ ಎಕ್ಸ್ಟೆಂಡ್ ನ ಮಾಡಿದೀನಿ. 25th ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಜಸ್ಟ್ ಫಾರ್ 300 ರುಪೀಸ್ಗೆ ರೀಡಿಂಗ್ ಸಿಗುತ್ತೆ. ಅಂಡ್ 300 ರುಪೀಸ್ಗೆ ನೀವು ಯಾವುದೇ ರೀತಿ ಕ್ವಶನ್ಸ್ ಕೇಳಬಹುದು. ಇಷ್ಟೊತ್ತೇ ಮಾತಾಡಬೇಕು, ಇಷ್ಟೊತ್ತೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಕ್ವಶನ್ಸ್ ಅಂತ ಹೇಳ್ಬೋದು. ಅನ್ಲಿಮಿಟೆಡ್ ಕ್ವಶನ್ಸ್ ನೀವು ಕೇಳಬಹುದು, ಅನ್ಲಿಮಿಟೆಡ್ ಆಗಿ ನೀವು ಮಾತಾಡಬಹುದು. ಸೊ ಎಷ್ಟು ಕ್ವಶನ್ಸ್ ಆದ್ರೂ ಇರ್ಲಿ, ಎಷ್ಟೊತ್ತೇ ನೀವು ಮಾತಾಡಬೇಕು ಅಂತ ಅನ್ಸಿದ್ರು ಡೆಫಿನೆಟ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ವಾಟ್ಸ್ಆಪ್ ಆದ್ರೂ ಮಾಡಬಹುದು ಅಥವಾ ಡೈರೆಕ್ಟ್ ಕಾಲ್ ಆದ್ರೂ ಮಾಡಬಹುದು. ಸೊ ನಾನೇನಾದ್ರೂ ಸಮ್ ಟೈಮ್ಸ್ ನಾನು ರಿಪ್ಲೈ ಮಾಡಿಲ್ಲ ಅಂದ್ರೆ ಹೆದರ್ಕೋಬೇಡಿ, ನಾನೇ ನಿಮ್ಗೆ ಫ್ರೀ ಆದಾಗ ಮೆಸೇಜ್ ಕಾಲ್ ನಾನು ಮಾಡ್ತೀನಿ, ಇಮಿಡಿಯೇಟ್ ಆಗಿ ನಾನೇ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋನಲ್ಲಿ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಸೊ ತುಂಬಾ ದಿನಗಳೇ ಆಯ್ತು ಆಕ್ಚುಲಿ ಏಂಜಲ್ಸ್ ಗೈಡೆನ್ಸ್ ರೆಡಿ ಮಾಡಿ. ಸೊ ಈ ಒಂದು ಏಂಜಲ್ಸ್ ಗೈಡೆನ್ಸ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಪರ್ಸನ್ ಬಗ್ಗೆ, ನಿಮ್ ಬಗ್ಗೆ ಏಂಜಲ್ಸ್ ನಿಮ್ಮ ಎಲ್ಲರಿಗೋಸ್ಕರ ಏನೆಲ್ಲ ಗೈಡೆನ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ನಿಮ್ಮ ಬಗ್ಗೆ ಆಗಿರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಸಂಬಂಧದ ಬಗ್ಗೆ ಆಗಿರ್ಬೋದು, ನಿಮಗಾಗಿರ್ಬೋದು ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ಏಂಜಲ್ಸ್ ಇಂದ ಕ್ವಶನ್ಸ್ ಕೇಳೋಣ. ಕ್ವಶನ್ಸ್ ಅಂತ ಅಂದ್ರೆ ಏನ್ ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನ ಕೇಳೋಣ. ದಿಸ್ ಇಸ್ ಓನ್ಲಿ ಏಂಜಲ್ಸ್ ಗೈಡೆನ್ಸ್. ಈ ಒಂದು ವಿಡಿಯೋನಲ್ಲಿ ಬರೀ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ಯಾವುದೇ ರೀತಿ ಟ್ಯಾರೋ ಇರೋದಿಲ್ಲ, ಜಸ್ಟ್ ಏಂಜಲ್ ಕಾರ್ಡ್ಸ್, ಏಂಜಲ್ ರೀಡಿಂಗ್ ಅಂತ ಹೇಳ್ಬೋದು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಏಂಜಲ್ ಕಾರ್ಡ್ ಓಪನ್ ಮಾಡಿದ್ದೀನಿ. ಸೊ ಇವತ್ತು ಏಂಜಲ್ಸ್ ಓಪನ್ ಮಾಡಿ ಸೊ ನನಗೆ ನನ್ನ ಕಡೆಯಿಂದ ಏನ್ ಏಂಜಲ್ಸ್ ಗೈಡೆನ್ಸ್ ನಾನು ನಿಮಗೆ ಕೊಡ್ಬೇಕು ಅಂತ ಅವ್ರ ಇಷ್ಟ ಇದೆ ಅದನ್ನ ನಿಮ್ಗೆ ಕೊಡ್ತಾರೆ ಅಂತ ಹೇಳ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ರಿಲೇಶನ್ಶಿಪ್ಗೆ, ನಿಮ್ಗೆ, ನಿಮ್ಮ ಲೈಫ್ಗೆ, ನಿಮ್ಮ ಕರಿಯರ್ಗೆ ಆಲ್ ಓವರ್ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ನೋಡೋಣ. ಲೆಟ್ಸ್ ಬಿಗಿನ್. ಸೊ ಆಲ್ರೆಡಿ ಕಾರ್ಡ್ಸ್ ಬಂದಿದೆ, ಫ್ಲೈ ಆಯ್ತು. ಓಕೆ, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಬಿ ಅಸರ್ಟಿವ್ ಅಂತ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಬಾಟಮ್ ಆಫ್ ದಿ ಗೈಡೆನ್ಸ್ ಬಂದು ಬಿ ಅಸರ್ಟಿವ್ ಇದೆ. ಇಟ್ಸ್ ಅಪ್ ಟು ಯು, ಲುಕ್ ಫಾರ್ ಅ ಸೈನ್, ಇಟ್ಸ್ ಅ ಬಿಗ್ ಯಸ್. ಓಕೆ, ಅಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್. ಓಕೆ, ಸೊ ಇವಾಗ ನೋಡೋಣ, ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೆಲ್ಲ ಯಾವ್ಯಾವ್ದಕ್ಕೆ ಬಂದಿದೆ ಅಂತ. ಓಕೆ ಗೈಸ್, ಸೊ ಏಂಜಲ್ಸ್ ನಿಮ್ಮೆಲ್ಲರಿಗೋಸ್ಕರ 1 2 3 4 5 ಏಂಜಲ್ಸ್ ಗೈಡೆನ್ಸ್ ಕಾರ್ಡ್ ನ ಕೊಟ್ಟಿದ್ದಾರೆ. ಸೊ ಒಬ್ಬೊಬ್ರಿಗೆ ಇಲ್ಲಿ ಒಂದೊಂದು ತರ ಅರ್ಥ ನಾನು ಮಾಡಿಸ್ತೀನಿ. ಸೊ ಲುಕ್ ಫಾರ್ ಎ ಸೈನ್ ಅನ್ನೋದು ಒಂದು ಫಸ್ಟ್ ನಾನು ಕಾರ್ಡ್ ತಗೊಂತಾ ಇದ್ದೀನಿ. ಲುಕ್ ಫಾರ್ ಎ ಸೈನ್. ಮೇ ಬಿ ನಿಮ್ಮ ಒಂದು ಸಿಚುಯೇಷನ್ಗೆ, ನಿಮ್ಮ ರಿಲೇಶನ್ಶಿಪ್ಗೆ, ನಿಮ್ಮ ಸಂಬಂಧಕ್ಕೆ, ನಿಮ್ಮ ಕರಿಯರ್ ಲೈಫ್ಗೆ ಅಥವಾ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಸಿಚುಯೇಷನ್ಸ್ ಬರ್ತಾ ಇದೆ, ನಿಮ್ಮೆಲ್ಲ ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಏನಾದ್ರೂ ಇದೆ ಅಂತ ಅಂದ್ರೆ, ಅಥವಾ ನಿಮ್ಮ ಸಿಚುಯೇಷನ್ಗೆ ಈ ಒಂದು ಮೊಮೆಂಟ್ ಅಲ್ಲಿ ಏಂಜಲ್ಸ್ ಏನ್ ಹೇಳ್ತಿದಾರೆ ಅಂದ್ರೆ ಲುಕ್ ಫಾರ್ ಎ ಸೈನ್. ಮೇ ಬಿ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಸೈನ್ ಸಿಗ್ತಾ ಇದೆ. ಏಂಜಲ್ಸ್ ನಂಬರ್ಸ್ ನೀವು ನೋಡ್ತಾ ಇದ್ರ, ಫೆದರ್ಸ್ ಸಿಗ್ತಾ ಇದೆ, ಬಟರ್ಫ್ಲೈಸ್ ನೋಡ್ತಾ ಇದ್ರ ಅಂತಂದ್ರೆ ಅದೆಲ್ಲಾನು ಕೂಡ ನಿಮ್ಮ ಸಿಚುಯೇಷನ್ಗೆ, ನಿಮ್ಮ ಸಂಬಂಧಕ್ಕೆ
ಕರಿಯರ್ಗೆ ಅಥವಾ ನಿಮ್ಮ ಸಿಚುಯೇಷನ್ಗೆ ಕೊಡ್ತಾ ಇರುವಂತಹ ಸೈನ್ ಆಗಿದೆ ಅಂತ ಹೇಳ್ಬೋದು. ಮೇ ಬಿ ನಿಮ್ಗೆ ತುಂಬಾ ಸತಿ ಏಂಜಲ್ಸ್ ನಂಬರ್ಸ್ ನೀವು ನೋಡ್ತಾ ಇದ್ರಾ, ನೆಗ್ಲೆಕ್ಟ್ ಮಾಡ್ತಾ ಇದ್ರಾ, ಅಥವಾ ಬಟರ್ಫ್ಲೈಸ್ ನೋಡ್ತಾ ಇದ್ರಾ, ತುಂಬಾ ರ್ಯಾಂಡಮ್ ಆಗಿ ನೀವು ಅದನ್ನ ಫರ್ಗೆಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಗೆ ಏಂಜಲ್ಸ್ ಕಡೆಯಿಂದ ತುಂಬಾ ಸತಿ ಸಿಗ್ನಲ್ ಸಿಗ್ತಾ ಇದೆ, ಇಲ್ಲ ನಾನು ನಿನ್ ಜೊತೆಗಿದ್ದೀನಿ, ನಿನ್ ಜೊತೆಗೆ ನಾನು ನಿಂತ್ಕೊಂಡಿದ್ದೀನಿ, ಅದನ್ನ ನೀನ್ ಗಮನಿಸ್ತಾ ಇಲ್ಲ ಅಂತ ತುಂಬಾ ಸತಿ ಏಂಜಲ್ಸ್ ನಂಬರ್ಸ್ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಥ್ರೂ ದಿಸ್ ವಿಡಿಯೋ ಏಂಜಲ್ಸ್ ಹೇಳ್ತಿದ್ದಾರೆ, ಇವಾಗ ನಾನು ಸೈನ್ ಕೊಟ್ಟಿದ್ದೀನಿ, ನಿನ್ಗೆ ನಾನು ಗೈಡ್ ಮಾಡ್ತಾ ಇದ್ದೀನಿ, ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ದೇರ್ ಫಾರ್ ಯು ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ. ಇಟ್ಸ್ ಲುಕ್ ಫಾರ್ ಎ ಸೈನ್. ಮೇ ಬಿ ನಿಮ್ಗೆ ತುಂಬಾ ಏಂಜಲ್ಸ್ ನಂಬರ್ಸ್ ಕಾಣಿಸ್ತಿರ್ಬೋದು, ಅದನ್ನ ಗಮನವಿಟ್ಟು ನೋಡಿ ಅಂಡ್ ಅದನ್ನ ಗಮನಿಸಿ ಅದೇನಕ್ಕೆ ಬರ್ತಾ ಇದೆ. ಅವಾಗ ನಿಮ್ಮ ವಿಶ್ವಾಸ ಆಗಿರ್ಬಹುದು, ಅಥವಾ ನೀವೇನಾದ್ರೂ ತುಂಬಾ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ಅದೆಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಮತ್ತೆ ಅದೆಲ್ಲ ಆಗತ್ತೆ ಅಂತ ಏಂಜಲ್ಸ್ ಕಡೆಯಿಂದ ನಿಮಗೆ ಉತ್ತರಗಳು ಸಿಗ್ತಾ ಇದೆ ಅಂತ ಹೇಳ್ತೀನಿ. ಸೊ ಡೋಂಟ್ ನೆಗ್ಲೆಕ್ಟ್. ಸೊ ಏಂಜಲ್ಸ್ ನಂಬರ್ಸ್ ನೋಡ್ತೀರಾ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಎವ್ರಿ ಒನ್. ಸೊ ಅಲ್ಲಿ ತುಂಬಾ ಸೆಲೆಕ್ಟೆಡ್ ವ್ಯಕ್ತಿಗಳಿಗೆ ಅಂತ ಏಂಜಲ್ಸ್ ನಂಬರ್ಸ್ ಕಾಣಿಸುತ್ತೆ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ವಾಟ್ ಏಂಜಲ್ಸ್ ಆರ್ ಟ್ರೈಂಗ್ ಟು ಟೆಲ್ ಯು ಅಂತ ಹೇಳ್ಬಹುದು. ಸೊ ತುಂಬಾ ಸತಿ ಅವರು ನಿಮ್ಗೆ ಗೈಡ್ ಮಾಡ್ತಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ನಾನು ಇದ್ದೀನಿ, ನಿನ್ ಜೊತೆಗಿದ್ದೀನಿ ಅಂತ ನಿಮ್ಗೆ ತುಂಬಾ ಸತಿ ಹೇಳ್ತಾ ಇದ್ರೆ ಮೇ ಬಿ ಅದನ್ನ ನೀವು ನಂಬ್ತಾ ಇಲ್ಲ, ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದ್ರ, ಅಥವಾ ಅದು ನೀವು ರ್ಯಾಂಡಮ್ ಆಗಿ ಫರ್ಗೆಟ್ ಮಾಡ್ತಿರ್ಬೋದು. ಸೊ ಈ ಒಂದು ವಿಡಿಯೋ ಮುಖಾಂತರ ಐ ಹೋಪ್ ಇವಾಗ ನಿಮ್ ಮರಿಯಲ್ಲ ಅಂತ ಅನ್ಕೋತೀನಿ. ಓಕೆ ಓಕೆ, ಸೊ ಎಸ್ ಅಂತ ಬಂದಿದೆ. ಸೊ ನಿಮ್ಮ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಎಸ್ ಅಂತ ಬರ್ತಾ ಇದೆ. ಮೇ ಬಿ ನೀವು ತುಂಬಾ ಯಾವ್ದ್ರ ಬಗ್ಗೆನೋ ತುಂಬಾ ಯೋಚನೆ ಮಾಡ್ತಾ ಇದ್ರಾ, ಈ ಕೆಲಸ ಆಗತ್ತಾ ಆಗಲ್ವಾ, ಅಥವಾ ಈ ಒಂದು ಸಿಚುಯೇಷನ್ ನೀವು ಅನ್ಕೊಂತಾ ಇದ್ರಾ, ನೀವೇನೆಲ್ಲ ಯೋಚನೆ ಮಾಡ್ತಾ ಇದ್ರಾ ಅದೆಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಮೇ ಬಿ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ಬೋದು, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ಬೋದು. ನೀವೇನೆಲ್ಲ ಯೋಚನೆ ಮಾಡ್ತಾ ಇದ್ರ, ನಿಮ್ಮ ಇನ್ನರ್ ಥಾಟ್ಸ್ ಏನಿದೆ ಅದೆಲ್ಲಾನು ಕೂಡ ಯೂನಿವರ್ಸ್ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಅದೆಲ್ಲ ಡಿಸೈರ್ ಫುಲ್ಫಿಲ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ ದ ಸೆಂಟರ್ ನಿಮಗೆ ತುಂಬಾ ಪ್ರಶ್ನೆಗಳಿದ್ರೆ ರಿಲೇಶನ್ಶಿಪ್ ಬಗ್ಗೆ, ಜಾಬ್ ಬಗ್ಗೆ, ಕರಿಯರ್ ಬಗ್ಗೆ, ನಾನು ಈ ಒಂದು ವ್ಯಕ್ತಿ ಜೊತೆ ನಾನು ಸರಿಯಾಗಿದ್ದೀನ, ಅಥವಾ ನನ್ನ ಕನೆಕ್ಷನ್ ಸರಿಯಾದ ರೀತಿನಲ್ಲಿ ಹೋಗ್ತಾ ಇದೆ, ಇವರು ನನಗೆ ರೈಟ್ ಪರ್ಸನ್, ಅಥವಾ ನನ್ನ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ವ್ಯಕ್ತಿ ನಂಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದಾರಾ, ಪ್ರೀತಿ ಮಾಡ್ತಿದಾರಾ, ಲವ್ ಮಾಡ್ತಿದಾರಾ, ಕೇರ್ ಮಾಡ್ತಿದಾರಾ, ಅಥವಾ ನಿಮ್ಮೆಲ್ಲಾ ರೀತಿಯ ಪ್ರಶ್ನೆಗಳಿಗೆ, ಅಥವಾ ನಿಮ್ಗೆ ಏನಾದ್ರೂ ಈ ಒಂದು ಕ್ಷಣದಲ್ಲಿ ಪ್ರಶ್ನೆಗಳಿದ್ರೆ ಆ ಒಂದು ಉತ್ತರ ಎಸ್ ಆಗಿದೆ. ಓಕೆ, ಸೊ ಎಸ್ ಆಗಿದೆ. ಸೊ ಡೆಫಿನೆಟ್ಲಿ ಎಸ್ ಆಗಿದೆ, ಎಸ್ ಬಂದಿದೆ ಅಂತ ಅಂದ್ರೆ ನಿಮ್ಮ ಎಲ್ಲಾ ಮ್ಯಾನಿಫೆಸ್ಟೇಷನ್ಸ್ ಫುಲ್ಫಿಲ್ ಆಗತ್ತೆ, ನಿಮ್ಮೆಲ್ಲಾ ಡಿಸೈರ್ಸ್ ಫುಲ್ಫಿಲ್ ಆಗತ್ತೆ, ನಿಮ್ಮೆಲ್ಲಾ ಆಸೆಗಳು ಪರಿಪೂರ್ಣತೆ ಆಗತ್ತೆ. ಅಂಡ್ ಇನ್ ದ ಸೇಮ್ ಟೈಮ್ ನಿಮಗೆ ಏನಾದ್ರೂ ತುಂಬಾ ಡೌಟ್ಸ್ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಅದೆಲ್ಲಾ ಡೌಟ್ಸ್ ಕ್ಲಿಯರ್ ಆಗಿ ನಿಮಗೆ ಎಲ್ಲಾನು ಕೂಡ ನಿಮಗೆ ಏನ್ ಸಿಗ್ಬೇಕೋ ಅದು ಡೆಫಿನೆಟ್ಲಿ ಸಿಗತ್ತೆ ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಿದ್ರೆ. ಸೊ ಅದಕ್ಕೆ ಎಸ್ ಅಂತ ಹೇಳ್ತಿದ್ದಾರೆ. ಸೊ ನೀವೇನೇ ಯೋಚನೆ ಮಾಡಿ, ಏನೇ ಥಿಂಕ್ ಮಾಡಿ, ಅಥವಾ ನಿಮ್ಮೆಲ್ಲಾ ಗೊಂದಲಗಳಿಗೆ ಹೌದು ನೀವು ಸರಿಯಾಗಿ ಯೋಚನೆ ಮಾಡ್ತಾ ಇದ್ರ, ಫಸ್ಟ್ ನೀವು ಪಾಸಿಟಿವ್ ಆಗಿರಿ ಅಂತಾನೂ ಕೂಡ ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ. ಎಸ್, ಇಟ್ ಈಸ್ ಆಲ್ವೇಸ್ ಎಸ್ ಫ್ರಮ್ ಏಂಜಲ್ಸ್. ಓಕೆ, ಸೊ ಬಿ ಅಸರ್ಟಿವ್ ಅಂತ ಬರ್ತಾ ಇದೆ. ಸೊ ಮೇ ಬಿ ನೀವು ಕೆಟ್ಟದ್ದಾಗಿರೋದನ್ನ ನೀವು ಮರಿತಾ ಇಲ್ಲ, ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ತಾ ಇಲ್ಲ. ಮೇ ಬಿ ನಾವು ಬಿ ಅಸರ್ಟಿವ್ ಅಂತ ಏನಕ್ಕೆ ಇಲ್ಲಿ ಬರ್ತಾ ಇದೆ ಅಂತಂದ್ರೆ ನೀವು ಏನು ಕೂಡ ಸರಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನನ್ನ ಜೀವನದಲ್ಲಿ ಕೆಟ್ಟದಾಗಿದೆ, ಪಾಸ್ಟ್ ಬಗ್ಗೆ ನಮ್ ಲೈಫ್ ಅಲ್ಲಿ ಏನಕ್ಕೆ ಕೆಟ್ಟದಾಗುತ್ತೆ ಅಂದ್ರೆ ಒಳ್ಳೇದು ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಅದು. ಇವತ್ತು ನಮ್ ಕೆಟ್ಟದ್ ನಡೀತಾ ಇದೆ ಅಂದ್ರೆ ಇದು ಕೆಟ್ಟದ್ದೇ, ಇದು ನಮ್ ಲೈಫ್ ಅಲ್ಲಿ ಇರೋದಿಲ್ಲ, ಒಳ್ಳೇದು ಬರುತ್ತೆ, ಟೆಂಪ್ರರಿ. ಬ್ಯಾಡ್ ಟೈಮ್ಸ್ ಆರ್ ವೆರಿ ಮಚ್ ಇಸ್ ಟೆಂಪ್ರರಿ. ಸೊ ಒಂದು ಕೆಟ್ಟದಾಗ್ಬೇಕು, ಒಳ್ಳೇದಾಗ್ಬೇಕು ಅಂದ್ರೆ ಫಸ್ಟ್ ಕೆಟ್ಟದಾಗ್ಬೇಕು. ಸೊ ನೀವು ಮೇ ಬಿ ಕೆಟ್ಟದಾಗಿರೋದನ್ನ ಅಥವಾ ಕೆಟ್ಟ ವಿಚಾರಗಳನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದು ನನಗೆ ಯಾಕಾಯ್ತು, ಇದನ್ನ ಹಂಗೆ ನೀವು ಹೋಲ್ಡ್ ಮಾಡ್ತಾ ಇದ್ರ, ನೀವು ಅದನ್ನ ಲೆಟ್ ಗೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಹೇಳ್ತಿದ್ದಾರೆ ನಿಮ್ಮ ಲೈಫ್ ಅಲ್ಲಿ ಏನಾಗಿದೆ ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡಿ, ಅದು ರಿಯಾಲಿಟಿ. ಸೊ ಅದನ್ನ ಅಕ್ಸೆಪ್ಟ್ ಮಾಡಿ ನೀವು ಫರ್ಗೆಟ್ ಮಾಡಿ ಅಂತ ಹೇಳ್ತಿದ್ದಾರೆ. And definitely this angels are telling you be assertive. Be assertive ಅಂದ್ರೆ accept ಮಾಡಿ, ಕೈಂಡ್ ಆಗಿರಿ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ, ಟ್ರಸ್ಟ್ ಮಾಡಿ. ಯೂನಿವರ್ಸ್ ಆರ್ ಆಲ್ವೇಸ್ ವಾಚಿಂಗ್ ಯು, ಸೀಯಿಂಗ್ ಯು, ಹಿಯರಿಂಗ್ ಯು. ಸೊ ಎಲ್ಲಾನು ಕೂಡ ನೀವು ಅನ್ಕೊಂಡಂಗೆ ಡೆಫಿನೆಟ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಟ್ಸ್ ಅಪ್ ಟು ಯು ಅಂತ ಬರ್ತಾ ಇದೆ. ಸೊ ನೀವೇನಾದ್ರೂ ಒಂದು ಡಿಸಿಷನ್ ತಗೊಬೇಕು ಅಂತ ಅನ್ಕೊಂಡಿದ್ರ, ಕನೆಕ್ಷನ್ ವಿಚಾರವಾಗಿ, ಸಂಬಂಧದ ವಿಚಾರವಾಗಿ, ಮದುವೆ ವಿಚಾರವಾಗಿ, ಅಥವಾ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ, ಅಥವಾ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಂದು ಡಿಸಿಷನ್ ತಗೊಬೇಕು ಅಂತ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅದು ನಿಮ್ ಇಷ್ಟ. ಸೊ ನಿಮ್ ಇಷ್ಟದ ಪ್ರಕಾರನೇ ಏಂಜಲ್ಸ್ ಹೇಳ್ತಿದ್ದಾರೆ. ನೀವೇನಾದ್ರೂ ಆಕ್ಷನ್ ತಗೊಬೇಕಾ ಆಕ್ಷನ್ ತಗೋ, ಇಲ್ಲ ನಾನು ಆಕ್ಷನ್ ತಗೊಳ್ಳಲ್ಲ ಇನ್ನೂ ಸ್ವಲ್ಪ ಸಮಯ ತಗೋತೀನಿ ಅಂದ್ರೆ ಅದು ಕೂಡ ನಿನ್ನ ಇಷ್ಟ. ನಿನ್ನ ಇಷ್ಟ ಬಂದಂಗೆ ನೀವು ಆಕ್ಷನ್ ನ ತಗೋಬಹುದು, ನಿನ್ನ ಇಷ್ಟ ಬಂದಂಗೆ
ನಿಮ್ಮ ಜೀವನವನ್ನ ಮಾಡೋ ಅಂತ ಫ್ರೀಡಮ್ ಮತ್ತೆ ರೈಟ್ಸ್ ನಿಮಗಿದೆ ಅಂತ ಹೇಳಿ ನಿಮಗೆ ಏಂಜಲ್ಸ್ ಹೇಳ್ತಿದ್ದಾರೆ. ನಿನಗ್ ಬಿಟ್ಟಿದ್ದು, ಇಟ್ಸ್ ಅಪ್ ಟು ಯು ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ದ ಲಾಸ್ಟ್ ಅಂಡ್ ಫೈನಲ್ ಇಸ್ ಚೂಸ್ ಅ ನ್ಯೂ ಡೈರೆಕ್ಷನ್. ಸೊ ಮೇ ಬಿ ನೀವು ಎಲ್ಲಿದ್ದೀರಾ ಆ ಒಂದು ವಿಚಾರದಲ್ಲೇ ಸ್ಟಕ್ ಆಗಿದ್ದೀರಾ, ನೀವು ಮುಂದಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಲೈಫ್ ಅಲ್ಲಿ ಆಗಿರೋದನ್ನ ಕಹಿ ಘಟನೆಗಳಾಗಿರ್ಬೋದು, ಪಾಸ್ಟ್ ಅಲ್ಲಿ ಆಗಿರುವಂತಹ ಕೆಲವೊಂದು ಗ್ರಡ್ಜಸ್ ಆಗಿರ್ಬೋದು, ಹೋಲ್ಡ್ ಮಾಡ್ತಾ ಇದ್ದೀರಾ. ನೀವು ಅಲ್ಲೇ ಸ್ಟಕ್ ಆಗಿದ್ರೆ, ಅಲ್ಲೇ ನೀವು ಕುತ್ಕೊಂಡ್ಬಿಟ್ಟಿದ್ರ, ಇಲ್ಲ ನಂಗೆ ಯಾಕೆ ಇದಾಯ್ತು, ಯಾಕೆ ನನ್ನ ಜೀವನದಲ್ಲಿ ಇದೆಲ್ಲ ನಡೀತಾ ಇದೆ, ವೈ ಮೀ ಅಂತೆಲ್ಲ ಹೇಳಿ 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 ನಿಮ್ಮ ಎನರ್ಜೀಸ್ ಎಲ್ಲ ಅಲ್ಲಿ ನೆಗೆಟಿವಿಟಿ ಹೋಲ್ಡ್ ಮಾಡ್ತಾ ಇದೆ. ಸೊ ನೀವು ಫಾರ್ವರ್ಡ್ ಆಗ್ತಾ ಇಲ್ಲ, ಮೂವ್ ಆಗ್ತಾ ಇಲ್ಲ. ಸೊ ಮೇ ಬಿ ನೀವು ಮೂವ್ ಆನ್ ಆದ್ರೆ, ಫಾರ್ವರ್ಡ್ ಆದ್ರೆ ಮೇ ಬಿ ನಿಮಗೆ ಒಳ್ಳೊಳ್ಳೆ ಡೈರೆಕ್ಷನ್ ಗಳು ಸಿಗತ್ತೆ, ನ್ಯೂ ಪಾತ್ ಸಿಗತ್ತೆ. ಒಳ್ಳೆ ರೀತಿನಲ್ಲಿ ಯೋಚನೆ ಮಾಡ್ರೆ ಒಳ್ಳೆ ರೀತಿನಲ್ಲಿ ದಾರಿ ಓಪನ್ ಆಗತ್ತೆ, ದಾರಿ ಸಿಗತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದಾಗಿತ್ತು ನಿಮಗೆ ಏಂಜಲ್ಸ್ ಗೈಡೆನ್ಸ್. ಸೊ ಇಷ್ಟ ಆಗಿದ್ರೆ, ರೆಸಿಡೆಂಟ್ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಅಂಡ್ ಯಾರೆಲ್ಲ ಪರ್ಸನ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ 300 rupees ರೀಡಿಂಗ್ ಸಿಗ್ತಾ ಇದೆ. ಸೊ ನೀವು ಎಷ್ಟೋ ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.